ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ರಕ್ಕಸಪುರದೋಳ್ ಚಿತ್ರ ಬಿಡುಗಡೆಯಾಗಿ ಯಶಸ್ವಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ನಾನು ನಿನ್ನೆ ಕೂಡ ಈ ಸಿನಿಮಾ ನೋಡ್ಕೊಂಡ್ಬಂದೆ. ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಮತ್ತು ಅದರ ಜೊತೆಗೆ ಈ ಸಿನಿಮಾದ ಮುಖ್ಯ ಹೈಲೈಟ್ ಅಂದರೆ ಅನಿರುದ್ಧ್ ಭಟ್ ಅವರ ಆ್ಯಕ್ಟಿಂಗ್. ಅನಿರುದ್ಧ್ ಭಟ್ ಅವರ ಒಂದು ವಿಚಿತ್ರ ವಿಭಿನ್ನವಾದ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಒಂದು ಡಿಫರೆಂಟ್ ಹಾರರ್ ಕಮ್ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ. ಈ ಥರ ಸಿನಿಮಾಗಳು ಮಲಯಾಳಮಲ್ಲಿ ನಾವು ನೋಡ್ಬೋದು. ಆದರೆ ಮಲಯಾಳಮಲ್ಲಿ ಎಲ್ಲ ನಾವು ಉತ್ತಮ ಸಿನಿಮಾ ಬರುತ್ತೆ ಅಂತ ಕೊಂಡಾಡ್ತೀವಿ. ಅದೇ ಸಿನಿಮಾ ಕನ್ನಡದಲ್ಲಿ ಬಂದಾಗ ಯಾರೂ ನೋಡೋಲ್ಲ. ಸೊ ದಯವಿಟ್ಟು ಈ ಸಿನಿಮಾವನ್ನು ಕನ್ನಡದಲ್ಲಿ ಬಂದಿದೆ ರಕ್ಕಸಪುರದೋಳ್, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ. ಯಾಕಂದರೆ ನೀವು ಮಿಸ್ ಮಾಡ್ಕೊತೀರ. ಒಂದು ಎಫೆಕ್ಟು, DOP ಅಥವಾ ಸಿನಿಮ್ಯಾಟೋಗ್ರಫಿ ಅಥವಾ ಮ್ಯೂಸಿಕ್ಕು, ಹಾರರ್ ಎಫೆಕ್ಟು, ಕ್ರೈಮ್ ಥ್ರಿಲ್ಲರ್ ಎಫೆಕ್ಟ್ ಎಲ್ಲವನ್ನು ಕೂಡ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಹಾಗಾಗಿ ದಯವಿಟ್ಟು ಇನ್ನೂ ಯಾರು ಈ ಸಿನಿಮಾವನ್ನು ನೋಡಿಲ್ವೋ ದಯವಿಟ್ಟು ನೋಡಿ. ರಾಜ್ ಬಿ ಶೆಟ್ಟಿಯವರು ಪೊಲೀಸ್ ಅಧಿಕಾರಿಯಾಗಿ ಪಾತ್ರವನ್ನು ಮಾಡಿದರೆ, ಅನಿರುದ್ಧ್ ಭಟ್ ಅವರ ಒಂದು ವಿಚಿತ್ರವಾದ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಪಿಕ್ಚರ್ನ ಮೇನ್ ಹೈಲೈಟೇ ಅನಿರುದ್ಧ್ ಭಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವರ ವಿಭಿನ್ನವಾದ ವಿಚಿತ್ರವಾದ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಹಾಗಾಗಿ ರಕ್ಕಸಪುರದೋಳ್ ಅಂದರೆ ಈ ರಾಕ್ಷಸರ ಊರಲ್ಲಿ ರಾಕ್ಷಸ ಯಾರು ಅಂತ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಈ ಸಿನಿಮಾವನ್ನು ನೋಡಿ. ಕನ್ನಡ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಸಿನಿಮಾ ಮಲಯಾಳಮಲ್ಲಿ ಬರುತ್ತೆ, ತಮಿಳಲ್ಲಿ ಬರುತ್ತೆ ಅಂತ ನಾವೆಲ್ಲ ಕೊಂಡಾಡ್ತೀವಿ. ಆದರೆ ಕನ್ನಡದಲ್ಲೂ ಈ ಥರ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿರುವಂಥ ನಿರ್ದೇಶಕ ರವಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ರಾಜ್ ಬಿ ಶೆಟ್ಟಿ ಸರ್ಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಅನಿರುದ್ಧ್ ಭಟ್ ಅವ್ರಿಗೂ ಕಂಗ್ರಾಟ್ಸ್ ಹೇಳ್ತೀನಿ ಇಂಥವನ್ನ ಪಾತ್ರವನ್ನು ಮಾಡಿದ್ದಕ್ಕೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಯಾರು ಇನ್ನೂ ನೋಡಿಲ್ವೋ ದಯವಿಟ್ಟು ಈ ರಕ್ಕಸಪುರದೋಳ್ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿ ಫ್ರೆಂಡ್ಸ್.